ಚಿಗೇರಿ ಸಂಪ್ರದಾಯ ಗುರು ಪರಂಪರೆಯಲ್ಲಿ 6 ನಾನನ್ನು ವಿಚಾರಿಸುವ ವಿಷಮ ಸಂಸಾರವಿದು ಕನಸನ್ನು. ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೋತ್ತಿಗೆ ಅವ್ರ ಸದ್ಗುರುಗಳು ಅವಶ್ಯ ಮಹಾರಾಜರು, ವಿಮಲೇಶ್ವರ ಮಹಾರಾಜರು, ಮಾಧವಾನಂದ ಪ್ರಭುಜಿಯವರು ಆಗಿರುವಂಥ ಎಲ್ಲ ಮಹಾಪುರುಷರು ಸಪ್ತಾಹಗಳು, ಸತ್ಸಂಗಗಳು, ಅಧ್ಯಾತ್ಮದ ಚಿಂತನ, ಪ್ರವಚನ ಈ ರೀತಿ ಮಾನವ, ಮಹಾಮಾನವ, ದೇವಮಾನವ ಸಲುವಾಗಿ ಈ ಒಂದು ಸಪ್ತಾಹ ಕಾರ್ಯಕ್ರಮ. ಯಾಕಂತಂದರೆ ಜೀವನದಲ್ಲಿ ಮನುಷ್ಯನಿಗೆ ಕೆಲವೊಂದು ಅವಸ್ಥೆಗಳು ಬರ್ತಾವೆ. ಬಾಲ್ಯ, ಯೌವನ ಮತ್ತು 3 ಅವಸ್ಥೆಗಳು. ಈ ಎಲ್ಲ ಅವಸ್ಥೆಯಲ್ಲಿ ಮನುಷ್ಯನಿಗೆ ಒಂದೊಂದು ಥರದ ಅವಸ್ಥೆಯಲ್ಲಿ ಒಂದೊಂದು ಥರದ ಬದುಕನ್ನು ಸಾಗಿಸ್ತಾನೆ. ಬಾಲ್ಯದಲ್ಲಿ ಕೆಲವೊಂದು ಆಟ ಪಾಠಗಳು ಕಾಲ ಕಳೀತಾನೆ. ಯೌವನಾವಸ್ಥೆಯಲ್ಲಿ ಸಂಪತ್ತು, ಸ್ತ್ರೀ, ಪುರುಷ, ಆಸೆ, ಆಕಾಂಕ್ಷೆಗಳು, ಅನೇಕ ಥರದ ವ್ಯಾಮೋಹಗಳಲ್ಲಿ ಕಾಲ ಕಳೀತಾನೆ. ಮುಪ್ಪಿನ ಅವಸ್ಥೆಯಲ್ಲಿ ಶರೀರದ ಬಾಧೆಗಳು, ಅಂದರೆ ಎಲ್ಲ ರೋಗ ರುಚಿಗಳು, ಕೊನೆಯ ಘಟ್ಟ. ಅವಾಗ ಜ್ಞಾನಿಗಳು ಹೇಳ್ತಾರೆ, ಈ ಒಂದು ಶರೀರ ಬರೀ ಪ್ರಪಂಚ ಮಾಡಿ ಹೆಣ್ಣು ಮಕ್ಕಳು ಸಂಸಾರ ಈ ಒಂದು ಸುಖ ಸಂತೋಷಗಳ ಕಾಲವನ್ನು ಮಾಡಿ ವ್ಯರ್ಥ ಸಮಯ ಕಳೆದಿದ್ರೂ ಸ್ವಲ್ಪ ಅಧ್ಯಾತ್ಮದ ಚಿಂತನೆಯಲ್ಲಿ ಮನುಷ್ಯನಿಗೆ ಅವಶ್ಯಕತೆ ಇದ್ದದ್ದು ಜೀವನ ಮುಕ್ತಿ ಅನ್ನೋದು. ಅದು ಆತ್ಮನಿಗೆ ಸಂಬಂಧಪಟ್ಟ ವಿಷಯ ಅಂತ ಜ್ಞಾನಿಗಳು ಹೇಳ್ತಾರೆ. ಅಂದರೆ ಶರೀರ ನಾಶವಂತ, ನಾವು ಗಳಿಸಿದಂಥ ಸಂಪತ್ತು ನಮ್ಮ ಕೈಯಾಗಿರಂಗಿಲ್ಲ. ಎಲ್ಲೋ ಒಂದು ದಿವಸ ನಮ್ಮ ಬಿಟ್ಟು ನಾವು ಅದನ್ನು ಬಿಟ್ಟು ಹೋಗ್ಬೇಕಾಗುತ್ತೆ. ಹಂಗೆ ಒಬ್ಬ ರಾಜನ ಒಂದು ದೊಡ್ಡ ಅರಮನೆಯನ್ನು ಕಟ್ಟಿಸ್ತಾನೆ. ಅದನ್ನು ಉತ್ಸಾಹ ಎಷ್ಟು ಬೇಕಾಗುತ್ತೆ ಅಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಅರಮನೆ ಕಟ್ಟಿಸ್ತಾನೆ. ರಾಜ್ಯ ಭಾರ ಮಾಡ್ತಾನೆ. ಮನೆಗೆ ಮುಪ್ಪು ಹೋಗ್ತೈತಿ, ಸಾಯ್ತಾನೆ. ಆಮೇಲೆ ಮತ್ತೊಬ್ಬ ಮೃಗರಾಜ ಪಟ್ಟಾಭಿಷೇಕ. ಈಗ ತಲೆಮಾರುಗಳು ಎಷ್ಟೋ ಒಂದು 3-4 ದಿನ ಆಗಿರ್ತಾವೆ. ಅವಾಗ ಒಬ್ಬ ಮತ್ತೊಬ್ಬನ ಪಟ್ಟಾಭಿಷೇಕ ಆಗ್ತೈತಿ. ಅವಾಗ ಮತ್ತಾನ ಈ ಅರಮನೆ ನಂದು, ಈ ವೈಭವ ನಂದು, ಈ ಸಂಪತ್ತೆಲ್ಲ ನಂದು ತಾವು ಮನಸ್ಸು. ಅಂದರೆ ಅದೇನು ಬಂಗಾರದ ಸಿಂಹಾಸನ ಇರ್ತದೆ, ಈ ಸಿಂಹಾಸನ ನಂದು ತಾವು ಮನಸ್ಸು ಹೇಳ್ತದೆ. ಅವಾಗ ಸಿಂಹಾಸನ ನಗತೈತೆ. ಏನಂತಂದ್ರೆ, ನಿಮ್ಮಂಥವ್ರು ಎಷ್ಟೋ ಮಂದಿಗೆ ಬಂದಾರ, ನಾ ರಾಜ ಅಂತಾರ, ನಾನು ಈ ಸಿಂಹಾಸನದ ಮೇಲೆ ಕೂತಾರೆ. ಕೊನೆಗೆ ಒಂದು ದಿವಸ ಎಲ್ಲವನ್ನೂ ಬಿಟ್ಟು ಹೋಗ್ಯಾರ. ಎಲ್ಲವನ್ನಂದ್ರೆ ಈ ಸಿಂಹಾಸನದ ಸಂಪತ್ತು, ರಾಜ್ಯ, ವೈಭೋಗ ಎಲ್ಲವನ್ನೂ ಬಿಟ್ಟು ಹೋಗ್ಯಾರ. ಅವ್ರು ಬರ್ತಾರೆ, ಇದು ನಂದೈತಾರೆ, ಒಂದು ದಿವಸ ಬಿಟ್ಟು ಹೋಗ್ತಾರೆ. ಬರ್ತಾರೆ, ನಂದೈತಾರೆ, ಆಯುಷ್ಯ ಕಳೀತಾರೆ, ಮತ್ತೊಂದು ದಿವಸ ಬಿಟ್ಟು. ಆದರೆ ನಾ ಏನು ಹೋಗಿಲ್ಲ ಸಿಂಹಾಸನ, ನಾ ಇಲ್ಲೇ ಇದ್ದೀನಿ. ಹಂಗೆ ನಮ್ಮ ಜೀವನವನ್ನು ಹಂಗೆ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠ ಮಾನವ ಜನ್ಮ ಅಂತ ಅವರು ಜ್ಞಾನಿಗಳು ಹೇಳ್ತಾರೆ. ಯಾಕಂದರೆ ಎಷ್ಟೋ ಜಲಚರ ಪ್ರಾಣಿಗಳಾಗಿ, ಮರಗಳಾಗಿ, ಇನ್ನೂ ಅನೇಕ ಪಕ್ಷಿಗಳಾಗಿ ಜ್ಞಾನಿಗಳು ಹೇಳ್ತಾರೆ, ಎಷ್ಟೋ ಸಮಯ ಪುನರಪಿ ಜನ ಮತ್ತು ಹುಟ್ಟು ಸಾವು ಜೀವನ ಚಕ್ರದಲ್ಲಿ ಕೊನೆಗೆ ನಾವು ಈ ಮನುಷ್ಯ ಜನ್ಮ ಪ್ರಾಪ್ತಾಗೈತಿ. ಅದಕ್ಕೆ ನಾವು ಈ ಹೇಳ್ತಾರೆ, ಸ್ಥಿರವಿರೋದಿ ಕಾಯ ಅನ್ನೋದಕ್ಕೂ ಪಟ ಇರೋರು ಗುರುವಿನ ಗುರು. ಅಂದರೆ ಯಾವುದು ಸ್ಥಿರವಾದದಂದ್ರೆ ಜೀವನ ಮುಕ್ತಿ ಅನ್ನೋದನ್ನು ಅವ್ರ ಜ್ಞಾನಿಗಳು ಕಣ್ಣಂತ ಅನುಭವ. ವ್ಯವಸಾಯ ಮಹಾರಾಜರಾಗಲಿ, ನಿರ್ಮಲೇಶ್ವರ ಮಹಾರಾಜರಾಗಲಿ, ನಾವೇನಿಲ್ಲ ಇಷ್ಟು ವೈಭೋಗದಿಂದ ಮಾಧವಾನಂದ ಪ್ರಭುಜಿಯವರು ಸ್ಮರಣಾರ್ಥ ಸಪ್ತಮ ಹಾಕಿದ್ರಲ್ಲ, ಆ ಮಾಧವಾನಂದ ಪ್ರಭುಜಿಯವರಾಗಲಿ ಅವರೆಲ್ಲ ಹೇಳಿದ್ರೆ, ಶರೀರ ನಾಶವಂತ, ಆತ್ಮ ಅಮರ. ಶರೀರ ಇರೋದ್ರಾಗ ಅದನ್ನು ಜಾಗ್ರತೆ ಮಾಡಿಕೊಂಡು ಜೀವನ ಮುಕ್ತರಾಗಲಿ. ಹಂಗೆ ಅವ್ರು ಮಾಧವಾನಂದ ಪ್ರಭುಜಿಯವರು ತಮ್ಮ ಜೀವಿತಾವಧಿ, ನಮ್ಮ ಆಯುಷ್ಯ ಭಾಗ್ಯದಲ್ಲಿ ಯಾಕಂದರೆ ಗಿರಿಮಲೇಶ್ವರ ಮಹಾರಾಜರ ಕಡೆಯಿಂದ ಅವರಿಗೆ ಉಪದೇಶ
ಏನಪ್ಪ ಅಂತಂದ್ರೆ ನಿರ್ಮಲೇಶ್ವರ ಮಹಾರಾಜ ಪರಮ ಶಿಷ್ಯರು ಶಿವಪ್ರಭು ಮಹಾರಾಜ ಅವರ ಮಾಧವಾನಂದ ಅವ್ರ ಮಗ ಅಂದರೆ ಇದ್ರ ಅರ್ಥ ಏನಪ್ಪ ಅಂತಂದರೆ ಅವ್ರ ಮಾಧವಾನಂದ ಪೂರ್ವಜರು 1915 ಜನ್ಮತಾರೆ. ಆಮೇಲೆ ಒಂದು ವಾರಗಟ್ಟಲೆ ಅವ್ರೇನು ಹಂಚಲ ಇದ್ದಿದ್ದಿಲ್ಲ, ಯಾಕಂದ್ರೆ ಮಾತಾಡಂಗಿಲ್ಲ, ಕಣ್ಣು ಪ್ರೀತಿಸಂಗಿಲ್ಲ, ನಿಶ್ಶಬ್ದ, ಎಲ್ಲ ಥರದ ಎಲ್ಲ ಏನೇನು ಯಾವ ಈ ಹೊರಗಿನ ಜಗತ್ತಿನ ಕೂಡ ಅಂದರೆ ಒಂದು ವಾರ ಆದರೂ ಸಹಿತ ಅವಾಗ ಶಿವಪ್ರಭು ಮಹಾರಾಜರು ಕಾಳಮುಖ ಚಿಂತೆ ಕೂಸು ಮಾತಾಡೋದು, ಹೇಳೋದು, ನಗುವಾತು, ಅಳವಾತು ಏನಿಲ್ಲ. ಅಂದರೆ ಈ ಮಾಧವಾನಂದ ಪ್ರಭುಜಿಯವರ ಬಗ್ಗೆ ನಾವು ತಿಳ್ಕೋಬೇಕಾದದ್ದು, ಅದನ್ನು ಮುಂದೆ ಹೇಳಬೇಕು ಯಾರಿಗೆ? ಎಲ್ಲ ಆಯ್ತು, ಡಾಕ್ಟರ್ ಆದಂತೆಲ್ಲ ಆದರೆ ಹೇಳೋದು ಯಾರಿಗೆ ಅಂದರೆ ಗುರುವಿಗೆ. ನಮಗೆ ಏನು ತೊಂದರೆಗಳು ತ್ರಾಸಗಳು ಬರ್ತಿರ್ತಲ್ಲ ಅದನ್ನೆಲ್ಲ ಈ ಬಹುಬಂಧನದಿಂದ ಮುಕ್ತ ಮಾಡವ ಸದ್ಗುಣ. ಅದನ್ನು ಗಿರಿಮಲ್ಲೇಶ್ವರ ಮಹಾರಾಜರಿಗೆ ಬಂದು ಶಿವಪ್ರಭು ಮಹಾರಾಜರು ಹೇಳಿದ್ರು ಹೀಗಾಗಿರುತ್ತೆ. ಅವಾಗ ಗಿರಿಮಲ್ಲೇಶ್ವರ ಮಹಾರಾಜರು ನಮ್ಮ ತೊಟ್ಲಕ್ಕೆ ನಿಂತು ಅವರ ತದೇಕ ದೃಷ್ಟಿಯಿಂದ ನೋಡಿದಾಗ ಅವಾಗ ಅವ್ರ ದೇವ್ರ ಕಣ್ಣು ತೆಗೆದ ಕೈಕಾಲ ಅಲಗಾಡಿಸೋದು, ನಗುದು, ಅಂದ್ರೆ ಅಲ್ಲಿಂದ ಚಲನೆ ಚಾಲ ಅಂತಂದ್ರೆ ನಾವೆಲ್ಲ ಹುಟ್ಟಿ ಬಂದ ಮ್ಯಾಗ ಗುರುಗಳ ಕಡೆಯಿಂದ ಎಷ್ಟು ನಮ್ಗೆ ಅನುಭವ ತಿಳ್ಕೊಂಡು ನಾವು ಬುದ್ಧಿ ಬರುತ್ತೆ ಮ್ಯಾಗ ಗುರುವಿನ ಕಡೆ ಉಪದೇಶ ತಗೊಂಡ ಮ್ಯಾಗ ನಮಗೂ ಮನಸ್ಸಿಗೆ ಸಮಾಧಾನ ಸಾಧನ ಮಾಡಿದಾಗ ನಮಗೆ ಆ ಅನುಭವ ಪ್ರಾಪ್ತ ಆಯ್ತು. ಅವರ ಜನ್ಮ ಹುಟ್ಟಿದಾಗಿನಿಂದನ ಅವ್ರ ಜನ್ಮ ತಾಳಿದಾಗಿನಿಂದನ ಆ ಒಬ್ಬ ಗುರುವಿನ ತಾವು ನಿರ್ಮಲೇಶ್ವರ ಮಹಾರಾಜರ ಪರಮ ಶಿಷ್ಯರಾಗಿ ಅವರ ಆದೇಶ ಪ್ರಕಾರ ಸಾಧನೆಯನ್ನು ಮಾಡಿದರು. ಅವರೆಲ್ಲ ಮಾಡಿದಂಥ ಪವಾಡಗಳು ಭಾಳ ಅದಾವೆ. ಆಮೇಲೆ ಅವರು 16-18 ವರ್ಷದ ನಂತರ ಮುಂದೆ ಸ್ವತಂತ್ರ ಚಳವಳಿ ಎಲ್ಲ ಗೊತ್ತಿದ್ದ ಸ್ವತಂತ್ರ ಚಳವಳಿ ಗೊತ್ತಿದ್ರು. ಲಕ್ಷೋಪಲಕ್ಷ ಜನರನ್ನು ಚಳವಳಿಗೆ ಆಗ್ತಾರೆ, ದೇಶಕ್ಕೆ ಸ್ವತಂತ್ರ ಕೊಟ್ಟರು. ಆದರೂ ಅವ್ರೇನಪ್ಪ ಅಂತಂದ್ರೆ ನಮ್ಮ ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ನಾವು ತಿಳ್ಕೋಬೇಕಂತಂದ್ರೆ ಅವ್ರು ಪ್ರತಿಯೊಂದು ತಮ್ಮ ಪತ್ರ ಲೇಖನದಲ್ಲಾಗಲಿ ಪುರಾಣದಲ್ಲಾಗಲಿ ಧ್ಯಾನಕ್ಕೆ ಭಾಳ ಮಹತ್ವ ಕೊಡ್ತಾರೆ. ಅಂದರೆ ನಾವೆಲ್ಲನೂ ಮಾಡ್ತೀವಿ ಅದನ್ನೊಂದು ಬಿಟ್ಟು, ಯಾಕಂದ್ರೆ ನಮ್ಮ ಮನಸ್ಸು ಚಂಚಲ, ನಮ್ಮ ಮನಸ್ಸು ವಸ್ತುವಿನ ಮೇಲೆ, ಸಂಪತ್ತಿನ ಮೇಲೆ, ಇನ್ನೂ ಅನೇಕ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಏನು ಅವಶ್ಯಕತೆ ಐತಿಲ್ಲ ಅದರ ಮ್ಯಾಗ ನಮ್ಮ ಲಕ್ಷ. ಅಂದರೆ ಈ ಪ್ರಾಪಂಚಿಕ ಜೀವನನ ಹಿಂಗೆ ಒಬ್ಬ ಪ್ರವಚನ ನಡೆದತ್ತಿ ಹೆಂಗೆ ನಡೆದಿದ್ದು ಪ್ರವಚನ ಕೇಳಕ್ಕೆ 100 ಮಂದಿ ಕೂತಿದ್ರು. ಅವಾಗ ಅಂದರೆ ಪ್ರಪಂಚ ಮತ್ತು ಪರಮಾರ್ಥದ ಒಂದು ವಿಶ್ಲೇಷಣೆಯನ್ನು ಅನುಭವ ಮಾಡ್ತಾರೆ. ಅದೇನಪ್ಪ ಅಂತಂದ್ರೆ ಆ ಕಾರ್ಯಕ್ರಮದಲ್ಲಿ ಒಬ್ಬ ಬಂದ, ಭಾಳ ಅಪೇಕ್ಷೆಯಿಂದ ಬಂದ ಪ್ರವಚನ ಕೇಳಬೇಕಂತ ಬಂದ, ಕೂತ ಪ್ರವಚನ ನಡೀತು. ಗುರುಗಳು ಹೇಳ್ತಿದ್ರು ಜೀವನ, ಪ್ರಪಂಚ ಮತ್ತು ಪರಮಾರ್ಥ. ಪ್ರಪಂಚ ಇದು ನಾಶವಂತ ಎಲ್ಲರೂ, ಯಾಕಂದ್ರೆ ನಾವೇನು ನಂಬಿದ್ದೀವಲ್ಲ ಎಲ್ಲವೂ ನಮ್ಮ ಕೈ ಬಿಡ್ತೀವಿ. ಹೆಂಡತಿ ನಮ್ಮದು, ಮಕ್ಕಳು ನಮ್ಮದು, ಸಂಪತ್ತು ನಮ್ಮದು, ಏನು ನಾವು ಎಲ್ಲ ಏನು ತಿಳ್ಕೊಂಡಿದ್ದೀವಿ ಇದು ಇಲ್ಲದ ಜಗತ್ತಿಲ್ಲ. ಆದರೂ ಸಹಿತ ಅದೇ ನಾವು ಶಾಶ್ವತ ತಿಳ್ಕೊಂಡಿದ್ದಿಲ್ಲ. ಅದರಿಂದ ನಾವು ಜಾಗೃತ ಆಗಿಸೋಕೆ ಅಧ್ಯಾತ್ಮ ಚಿಂತನೆ. ಹಂಗೆ ಆ ಪ್ರಪಂಚ ಪುರಾಣ ಕೇಳಕ್ಕೆ ಗೊತ್ತಿದ್ದ ಗುರುಗಳು ಹೇಳ್ತಿದ್ರು. ಹೇಳುವಾಗ ಗುರುಗಳು ಪ್ರವಚನ ಒಳ್ಳೆ ಜೋರು ನಡೆದಿದ್ದು, ಒಳ್ಳೆ ಲಕ್ಷ ಕೊಟ್ಟು ಕೇಳ್ತಿದ್ದ, ಭಾಳ ಆಸಕ್ತಿಯಿಂದ ಕೇಳ್ತಿದ್ದ, ಏನನ್ನು ಮಾಡಬೇಕಪ್ಪ ಅಂತಿದ್ದ. ಅವಾಗ ಎಲ್ಲಿಂದಲೂ ಆ ಊರಾಗಿಂದ ಅವನ ಮನೆ ಕಡೆಯಿಂದ ಒಂದು ಹುಡುಗ ಓಡಿ ಬಂದ ಅವನು ಕಿವ್ಯಾಗ ಏನೋ ಒಂದು ಹೇಳಿದ. ಕಿವ್ಯಾಗ ಹೇಳಿದವನು ಹುಡುಗ ಹೊರಗೆ ಹೋದ. ಅವಾಗ ಇವ ಎಷ್ಟು ಸಕಾಶಿ ಬಂದು ಕೂತು ಪುರಾಣ ಕೇಳ್ತಿದ್ದ, ಅಷ್ಟ ದಡಪಡಿಸಿ ಎದ್ದವನು ಮನೆ ಕಡೆ ಓಡಾಕೈತಿದ್ದ ಕೂಡಲೇ ಕೇಳೋರು ಏನಾಗೈತಿ ಅಂದ್ಕೂಲ ಹುಡುಗ ಹೇಳ್ದ, ನಿಮ್ಮ ಮನ್ಯಾಗ ನಿನ್ನ ಹೆಂಡತಿಗೆ ಆರಾಮಿಲ್ಲ, ಮನ್ಯಾಗ ಬಿದ್ದು ಒದ್ದಾಡಕತ್ತ ಇಷ್ಟ ಹೇಳ್ತಾವ. ಪುರಾಣ ಕೇಳಕ್ಕೆ ಬಂದಂಥ ಮನುಷ್ಯ ಇದಕ್ಕಿಂತಲೂ ಪ್ರಾಪಂಚಿಕ ಮೊದಲು ಆಸಕ್ತಿ ಇಟ್ಕೊಂಡು ಹೊಳ್ಳಿ ಓಡಲಕ್ಕ ಇಷ್ಟ. ಅವ್ರ ಜ್ಞಾನಿಗಳು ಹೇಳ್ತಾರೆ, ಅದನ್ನ ಎಷ್ಟು ಆಸಕ್ತಿಯಿಂದ ಕಿವಿಯಲ್ಲಿ ಕೇಳಿ ಓಡಿದ್ರೆ ಅಷ್ಟೇ ಆಸಕ್ತಿಯಿಂದ ಪರಮಾರ್ಥ, ಭಜನೆ, ಪುರಾಣ, ಕೀರ್ತನ, ಅಧ್ಯಾತ್ಮದ ಚಿಂತನ ಅಂದರೆ ಗುರುಗಳ ಹಿತೋಪದೇಶಗಳನ್ನು ಕೇಳಪ್ಪ ಅಂತ ಹೇಳೋರು
ಜ್ಞಾನಿಗಳು ನಮ್ಮನ್ನು ಬೇಕಂದ್ರೆ ಈ ಜಗತ್ತಿನಲ್ಲಿ ನೋಡಿ ಭಾಳ ಎಲ್ಲ ಥರದ ಇದೆಲ್ಲ ಪುಣ್ಯಮಯ ನಾಡಿದಲ್ಲ. ಯಾಕಂದ್ರೆ 12ನೇ ಶತಮಾನದೊಳಗೆ ಬಸವಣ್ಣವರು ಎಲ್ಲ ಅವರೆಲ್ಲ ಆಗಿನ ಸಮಯದೊಳಗೆ ಕಲ್ಯಾಣದೊಳಗೆ ಏನಪ್ಪ ಅಂತಂದ್ರೆ ಅನುಭವ ಮಂಟಪ, ಯಾವುದೇ ಜಾತಿ ಮತ ಪಂಥ ಯಾವುದೇ ಭೇದ ಭಾವಗಳು ಅವರು ಶರೀರಕ್ಕೆ ಇದೆಲ್ಲ ಇದಕ್ಕೆ ಮಾತು ಕೊಡ್ತಿದ್ದಿಲ್ಲ. ಆತ್ಮನಿಗೆ ಸಂಬಂಧಪಟ್ಟ ವಿಷಯ ಯಾಕಂದ್ರೆ ಜೀವನದಲ್ಲಿ ಯಾರಲ್ಲಿ ಎಲ್ಲರಿಗೂ ಅಂತರಾತ್ಮಾನ ಹೊಂದಿರ್ತೇವೆ. ನಾವೆಲ್ಲ ಅವ್ರಿಗೆ ನೋಡ್ತೀವಪ್ಪ ನಮ್ಮ ಇವ ಇಂಥವ ಇವ ಇಂಥ ಜಾತವ ಮೇಲೆ ವಿಷಯ ಭೇದ ಭಾವಗಳು ಇವೆಲ್ಲ ನಾವು ಹೊರಗಿಂದ ನೋಡಿ ಮಾಡ್ತೀವಿ. ನಾವು ಹುಟ್ಟುವಾಗ ಇಂಥ ಜಾತಿಯಾಗ ಹುಟ್ಟಿ ಬರ್ತೀನೋ, ಇಂಥ ಒಂದು ಶ್ರೀಮಂತರ ಹೊಟ್ಟೆಲಿ ಹುಟ್ಟಿ ಬರ್ತೀನೋ, ಬಡವನ ಹೊಟ್ಟೆಲಿ ಹುಟ್ಟಿ ಬರ್ತೀನೋ, ಒಬ್ಬ ರಾಜರ ಹೊಟ್ಟೆಲಿ ಹುಟ್ಟಿ ಏನು ನಮ್ಮದು ನಮ್ಮ ವಿಚಾರಗಳಿರ್ತಾವೆ. ಹಾಗೆಲ್ಲ ವಿಚಾರ ಮಾಡ್ತಾರೆ. ಎಲ್ಲರೂ ದೊಡ್ಡವರು ಶ್ರೀಮಂತ ಹೊಟ್ಟೆ ರಾಜರ ಮಕ್ಕಳಾಗಿ ಬಿಡ್ತದೆ. ಯಾವುದೇ ಆತ್ಮನಿಗೆ ಯಾವುದೇ ಭೇದ ಭಾವ ಇರೋದಿಲ್ಲ. ನಾವು ಹೊರಗೆ ಬಂದ ನಂತರ ಈ ಜಗತ್ತಿನ ರೂಢಿ ಒಳಗೆ ಎಲ್ಲ ಭೇದ ಭಾವಗಳನ್ನು ತಿಳ್ಕೊಂಡು ಇದು ನಾನು ದೊಡ್ಡವ ಸಣ್ಣವ ಮೇಲು ಕೀಳು ಇವೆಲ್ಲ ನಮ್ಮಲ್ಲಿ ಉದ್ಭವ ಆಗಿರ್ತದೆ. ಎಲ್ಲ ನೀವೆಲ್ಲ ಮಾಧ್ಯಮದಾಗ ನೋಡ್ತೀವಿ. ದಿನನಿತ್ಯ ಎಷ್ಟು ವಿವಾದ ಎಲ್ಲ ಅವಶ್ಯಕತೆ ಇಲ್ಲ. ಕರೆ ಯಾರು ವೇದಾಂತ ಹೇಳಕ್ಕೆ ಬರ್ತಾರೆ, ಯಾರು ಪುರಾಣ ಪ್ರವಚನ ಮಾಡಕ್ಕೆ ಬರ್ತಾರೆ, ಯಾರೆಲ್ಲ ಒಂದಿರ್ತಾರೆ ಅವರಲ್ಲೇ ಭೇದ ಭಾವ ಕೊಡ್ಕೊಂಡು ಬರ್ತಾವೆ. ಯಾಕಂದ್ರೆ ಅಂಥವ್ರ ಒಂದು ಮನೆಯೊಳಗೆ ಊಟ ಮಾಡೋದಾಗ ಹೇಳ್ತಾರಲ್ಲ, ಹಿಂದುಳಿದ ಮನೆಯೊಳಗೆ ಊಟ ಅವರು ಆತಿಥ್ಯ ಇದನ್ನು ಸ್ವೀಕಾರ ಮಾಡಕ್ಕೆ ತಯಾರಿಲ್ಲ. ವೇದಾಂತ ಹೇಳಕ್ಕೆ ನಿಂತರಂದ್ರೆ ಬಸವಣ್ಣವ್ರ ತತ್ವ ಆದರ್ಶಗಳನ್ನ ಬೆಚ್ಚಿರ್ತಾರೆ. ಹಂಗೆ ಹೇಳೋದು ಅದೇ ಹೇಳ್ತಾರಲ್ಲ, ವೇದಾಂತ ಬಾಯಲ್ಲಿ ಹೇಳಕ್ಕೆ ಬೇಕಾದಷ್ಟು ಬರ್ತೈತಿ. ಆದ್ರೆ ಸಹಿತ ನಡೆದು ಅವರು ನಡೆದು ಪುರುಷರು ಅವ್ರೇನಪ್ಪ ಅಂತಂದ್ರೆ ಎಲ್ಲ ಜಾತಿ ಮತ್ತು ನಮ್ಮ ಸಂಪ್ರದಾಯದ ಆಶ್ರಮಗಳು ಪ್ರತಿಯೊಂದೂ ಒಂದು ಸಾವಿರಾರು ಆಶ್ರಮಗಳು ಎಲ್ಲ ಕೆಲವೊಂದು ಇಂಥ ಒಂದು ಜನ ಕೇಳಿಗಳು ಸಹಿತ ಈ ಸಂಪ್ರದಾಯ ಆಶ್ರಮ ತಯಾರು ಮಾಡಿ ಅಲ್ಲಿ ಯಾವುದೇ ಭಕ್ತಿ ಏನೋ ಭೇದ ಭಾವಗಳಿಂದ ಅವರೆಲ್ಲರನ್ನೂ ಪರಿವರ್ತನೆ ಮಾಡಿ ಅವರೆಲ್ಲರನ್ನೂ ಸನ್ಮಾರ್ಗಕ್ಕೆ ಹಚ್ಚಿ ಅವ್ರ ಜೊತೆ ಕೂತು ಊಟ ಮಾಡಿ ಕೈ ತಗೊಂಡು ಅವರೆಲ್ಲ ಜಾಗೃತ ಮಾಡಿದ್ರು ಮಾಧವನ ಅಂದರೆ ಇಂಥ ಒಂದು ಕಾರ್ಯ ಬಸವಣ್ಣವರು ಮಾಡುವಂಥ ಕಾರ್ಯವನ್ನು ಮಾಧವನ ಮಾಡಿ ತೋರಿಸಿದ್ರು. ಆ ಬಸವಣ್ಣವರ ಆಚರಣೆಗಳನ್ನು ಬಸವ ತತ್ವಗಳನ್ನು ಮುಂದೆ ಇವೆಲ್ಲ ಕೆಲವೊಂದು ವೇದ ವೇದಾಂತಗಳನ್ನು ವೇದ ಶಾಸ್ತ್ರ ಅಭ್ಯಾಸ ಮಾಡಿ ಬೇಕಾದ ಹೇಳಲಾಕ ಬರ್ತದೆ. ಹೊರತಾಗಿ ನಡೆಯಬಾರ್ದು. ನಾವು ಕೆಲವೊಂದು ಕಡೆ ಕಾರ್ಯಕ್ರಮದ ಹೋಗ್ತಿದ್ದೀವಿ, ಇಲ್ಲೆಲ್ಲ ಸ್ವಾಮಿಗಳು ಬರ್ತಾರೆ, ಪ್ರವಚನ ಮಾಡ್ತಾರೆ, ನಾವು ಕೂತಿರ್ತೀವಿ, ಅವ್ರು ಕೂತಾರೆ, ಎಲ್ಲ ಅವ್ರ ಭಕ್ತರ ಅವ್ರೇನು ಇವ್ರು ಯಾವುದೋ ಭೇದ ಭಾವ ಮಾಡಂಗಿಲ್ಲ ಬಂದಾರ ಅಂತ ಹೇಳಿಸಿದ ಇಲ್ಲೇ ಎಲ್ಲರೂ ಕೂತು ಊಟ ಮಾಡಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಇಂಥದೈತಿ, ನಾವು ಕೈ ತಗೊಳ್ಳೋದು ಊಟ ಮಾಡಿಲ್ಲ, ಜಳಕ ಮಾಡಲಾರ್ದು ಊಟ ಮಾಡಿದ್ರೆ ಅಲ್ಲಿದ ಭಾರ ಹೋಗಿಸಲಾಗಿ ಇಂಥ ನೆವಗಳನ್ನು ತೆಗಿತಿರ್ತಾರೆ. ಅಂದರೆ ಹೇಳೋದು ಪುರಾಣ, ತಿನ್ನೋದು ಬದನೆ. ಹಂಗೆ ಈ ಒಂದು ಸಮಾಜದಲ್ಲಿ ಬದಲಾವಣೆ ತೋರಿಸಲಾಗಿ ಹೋರಾಟ ಮಾಡಿದರು. ಆ ರೀತಿ ಇದೆಲ್ಲ ಇವತ್ತು ಇದು 52ನೇ ವರ್ಷದ ಸತ್ತ ಇದೆಲ್ಲ ಬಹಳ ಕಷ್ಟಪಟ್ಟ ಆಗಿನ ಕಾಲಕ್ಕೆ ಮಾಧವನ ಕಾಲಕ್ಕೆ ಇದೆಲ್ಲ 4 ಮಂದಿ ಕೂತು ಕೇಳೋರು ಇರ್ತಿದ್ದಿಲ್ಲ. ಆದರೂ ಸಹಿತ ಮಠದಿಂದ ನಾವು ಟ್ಯಾಕ್ಟ್ರ 10 ಮಂದಿ ಇದೆಲ್ಲ ಬಂದ ಎಲ್ಲೋ ಒಂದು ಗುಡಿ ಒಳಗೆ ಒಬ್ಬರು ಭಕ್ತರ ಮನೆಯೊಳಗೆ ಬಡವರಿಂದ ಸಹಿತ ಇಲ್ಲೆಲ್ಲ ಬಂದ ಅವ್ರು ಸತ್ತ ಈ ಒಂದು ಸಂಪ್ರದಾಯದ ನಿಯಮಗಳನ್ನು ಇಲ್ಲಿ ಬಿತ್ತರಿಸಿದ್ರು ಅಂತೇಳಿ ಅದು ಬೆಳೆದು ದೊಡ್ಡದಾಗಿ ವಿಶಾಲವಾಗಿದ್ದ ಅರಮನೆ ಅಂತ ಒಂದು ದೇವಸ್ಥಾನ ಮಾಧವಾನಂದ ಒಂದು ದೊಡ್ಡ ದೇವಸ್ಥಾನ ಆಗಿ ಪರಿವರ್ತನೆ. ಎಲ್ಲದಕ್ಕೂ ಕಾರಣ ಇದೆಲ್ಲ ಹಿರಿಯರು. ಏನಪ್ಪ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಥರ, ಒಬ್ಬೊಬ್ಬರು ಲಿಂಗೇಶ ಸಾಹೇಬರು ಗುರುಪುತ್ರ ಮಹಾರಾಜರಿಂದ ಜಗನ್ನಾಥ ಮಹಾರಾಜರಿಂದ ಪರಿವರ್ತನೆ. ಇನ್ನೂ ಅನೇಕ ಮಾಧವಾನಂದ ಅವರ ಇದರಿಂದ ಅವ್ರ ದತ್ತಾತ್ರೇಯರವರ ತಂದೆಯವರೆಲ್ಲ ಪರಿವರ್ತನೆ ಆದರು. ಅವ್ರ ತಂದೆಯವರು ಸದಾಕಾಲ ಸೈಕಲ್ ಮ್ಯಾಗ್ ಮಾಡೋದು ಒಂದು ಸಪ್ತಾಹ ಮಾಡಿಬಿಡೋದು. ಹೀಗೆ ಈ ಸಂಪ್ರದಾಯ ಮಹಿಮೆ ಸಾಕಷ್ಟು ಐತಿ. ಇನ್ನೂ ಸಾಕಷ್ಟು ಬೆಳೀತಾವೆ. ಯಾಕಂದರೆ ಬಾಬಾಸಾಹೇಬ್ ಮಹಾರಾಜ ಸಂಪ್ರದಾಯ ಕಟ್ಟಾಗ ಅವರು ಗುಡಿಸಲು ಹಾಕಿ ಒಂದು ಮಠ ಮಾಡಿ ಭಜನೆ ನಿಂತನೆ ಮಾಡ್ತಿದ್ರು. ಇದೆಲ್ಲ ಹಂಗಾಗಿದ್ದು ಇವೆಲ್ಲ ಸಾಕಷ್ಟು ಹೋರಾಟದಿಂದ ಬಂದಂಥ ಸಂಪ್ರದಾಯ. ಅದಕ್ಕೆ ಇದೆಲ್ಲ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿ ಇದೊಂದು ಜಾಗ ಮಾಡಬೇಕಾಗ್ತದೆ. ಇಷ್ಟೊಂದು
ಭವ್ಯವಾದಂಥ ಮಂಟಪ ಮಾಡ್ಬೇಕಾಗ್ತಂದ್ರೆ, ಗುರುವಿನ ಗರ್ಭಗುಡಿ ಸ್ಥಾಪನೆ ಮಾಡ್ಬೇಕಾಗ್ತಂದ್ರೆ, ಗುರುವಿನ ಒಂದು ಮಹಿಮೆಯನ್ನು ಈ ಭಾಗದಲ್ಲಿ ತಿಳಿಸ್ಬೇಕಾದ್ರೆ ಸಾಕಷ್ಟು. ಯಾಕಂದ್ರೆ ನಾವೆಲ್ಲ ಮರಿತೀವಿ, ಕಷ್ಟಪಟ್ಟವ್ರು ನಾವು ಮರಿತಿರ್ತೀವಿ ಯಾವುದನ್ನು. ಯಾಕಂದ್ರೆ ಮನುಷ್ಯ ಅವನ ಜೀವನದಲ್ಲಿ ಏನೇನು ಸಾಧನೆಯನ್ನು ಮಾಡ್ಯಾರ, ತ್ಯಾಗದ ಭಾಳ ಮುಖ್ಯ ಇದ್ದಿದ್ರೆ. ಪ್ರಪಂಚ ಹೆಣ್ಣು ಮಕ್ಕಳು ಸಂಪತ್ತಿರ್ಬೇಕು ಭಾಳ ಮಂದಿ ಹೋಗ್ಯಾರ ಹೋಗ್ತಾರೆ, ಅವ್ರು ಶ್ರೀಮಂತರು ಹಾಕಾರ, ಕೋಟ್ಯಾಧೀಶರು ಹಾಕಾರ, ಕೊನೆಗೆ ಅದರೊಳಗೆ ಅಂತಿನೂ ಕಾಣ್ತಾರೆ. ಈ ಕಡೆ ಪ್ರಪಂಚ ಮತ್ತು ಈ ಕಡೆ ಪಾರಮಾರ್ಥ ಎರಡೂವನ್ನು ಮಾಡಿ ಎರಡೂರೊಳಗೂ ಅತ್ಯಂತ ದೇಶಾರಿಗಳಾಗಿ ಅವರೆಲ್ಲ ದತ್ತಾತ್ರೇಯರು, ಶೃಂಗೇರಿಯವರು, ಮಹದೇವಪ್ಪನ ಇಂಥವರೆಲ್ಲ ಸಂಘಟನಾಕಾರ ಕೊಟ್ಕೊಂಡು ಈ ಒಂದು ಆಶ್ರಮ ಸ್ಥಾಪನಾ ಮಾಡಿದ್ದೀವಿ. ಪ್ರತಿ ವರ್ಷ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಮಹಾರಾಜರು ಜೈ, ನಿರ್ಮಲೇಶ್ವರ ಮಹಾರಾಜ್ ಜೈ ಜೈಕಾರದ ಒಂದು ಜೈ ಜೈಕಾರ ಭಗವಂತ ಸ್ಥಾನವನ್ನು ಮಾಡಿ ತಯಾರು ಮಾಡಿದ್ದಾರೆ. ಸಮಯ ಒಂದೂವರೆ ಕಾಯ ಹೋಗಿ ಅಂದರೆ ಅವರೆಲ್ಲ ಶ್ರಮದಿಂದ ಮಾಡಿದಂಥ ಒಂದು ಕಾಯಕ ಏನು. ಯಾಕಂದ್ರೆ ಬಾಬಾ ಸಾಹೇಬ್ ಮಹಾರಾಜರು ಸ್ಥಾಪನೆ ಮಾಡಿದ್ರು, ನಿರ್ಮಲೇಶ್ವರ ಮಹಾರಾಜರು ಬೆಳೆಸಿದ್ರು, ಮಾಧವಾನಪುರಿಯವ್ರನ್ನ ಪ್ರತಿ ಪಂಢರಪುರನಾಗಿ ಪರಿವರ್ತನೆ ಮಾಡೋರು ಮೆಚ್ಚುಗೆ ಕೊಡ್ತಾರೆ. ಹಂಗೆ ಇದೊಂದು ಆ ಸಣ್ಣ ಪ್ರಮಾಣ ಆಗಿದ್ರು ಸಹಿತ ಇಷ್ಟು ಈಗೆಲ್ಲ ಸಾಕು. ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಿದೆವು, ಒಂದು ಸಪ್ತಾಹ ಮಾಡಿದೆವು, ಒಬ್ಬರ ಜೊತೆಗೆ 4 ಮಂದಿ ಬಂದರು, ಪುರಾಣ ಪ್ರವಚನಗಳು, ಚಿರ ಸಂಪ್ರದಾಯದ ಮಹಿಮೆ ಅಂದರೆ ಏನು, ಆ ತತ್ವ ಆದರ್ಶಗಳಂದ್ರೆ ಏನು, ಅವ್ರೇನು ಅದಕ್ಕೆ ಸೀಮಿತ ಅದಾರೋ ಅಥವಾ ಸರ್ವ ಸಂಘ ಪರಿತ್ಯಾಗಿಗಳದಾರೋ ಅಥವಾ ಜಾತಿ ಮತ ಪಂಥ ಅಂದಾದ ಎಲ್ಲರನ್ನೂ ತನ್ನಂತೆ ನೋಡ್ತಾರೆ ಅಂತ ಹೇಳ್ತಾರಲ್ಲ, ತನ್ನಂತೆ ಮಾಡಿದವನ್ನ ಕಾಯ ಅಂತಕ್ಕವರಿಗೆ ನೋಡೋದು ಯಾವುದು. ಯಾಕಂದರೆ ಭವಿಷ್ಯ ಮಾಡೋದಂಥವ್ರು ಸಾಕಷ್ಟು ಮಂದಿ ಉಪದೇಶಿಸ್ಕೊಟ್ರು, ಅವ್ರು ಬ್ರಾಹ್ಮಣನಂತೆಲ್ಲ ಹುಟ್ಟಿದವರು, ಅವ್ರಿಗೆ ಕೇಮಲೇಶ್ವರ ಮಹಾರಾಜರು ಅಡಿಗೆ ಸಮಾಜದವರು, ಗೊಂಡಿರಾಮ್ ಮಹಾರಾಜ್ ಅಂತವರು ಕಾಟ್ಕರ್ ಸಮಾಜದವರು, ಬಾಲಕೃಷ್ಣ ಮಹಾರಾಜರು, ಹಿಂಗೆ ಅನೇಕ ಈ ಪರಂಪರೆ ನಿರ್ಮಲೇಶ್ವರ ಮಹಾರಾಜ ಶಿಷ್ಯ ಪರಂಪರೆ, ಭವಿಷ್ಯ ಮಹಾರಾಜ ಶಿಷ್ಯ ಪರಂಪರೆ, ಈ ಸಂಪ್ರದಾಯ ಕಟ್ಟಿದಂಥ ಸದ್ಗುರುಗಳು ಯಾವುದೇ ಜಾತಿ ಮತ ಪಂಥ ಎಲ್ಲದಕ್ಕೂ ಇದು ನಮ್ಗೆ ಅವಶ್ಯಕತೆ ಐತಿ. ಇನ್ನೇನು ಮಾಡಪ್ಪ ಏನೆಲ್ಲ ಧ್ಯಾನ ಮಂತ್ರ ಎಲ್ಲ ಕಡೆಗೆ ಒಂದು ದಿವಸ ನಮ್ಗೆ ಅರಿವು ಆಕೈತಿ, ಇದನ್ನು ಬಿಟ್ಟು ಹೋಗುತ್ತೆ. ಏನಂದ್ರೆ ಈ ಶರೀರ ಇದು ನಾಶ ಹೋಗ್ತಿದ್ದು ನಮ್ಮನ್ನು ಬಿಟ್ಟು ಹೋಗ್ತೈತಿ. ಆ ಹೋಗೋ ಟೈಮ್ದಾಗ ನಾವು ಇಂಥ ಗುರುವಿನ ಶಿಷ್ಯತ್ವ ಸಿಕ್ಕಿದ್ದು ನಮ್ಮ ಭಾಗ್ಯ, ಇಂಥ ಮಠ ಇಂಥ ಸದ್ಗುರುಗಳ ಪರಂಪರೆ ಸಿಕ್ಕಿದ್ದು ನಮ್ಮ ಭಾಗ್ಯ. ಮತ್ತು ಇಂಥವ್ರ ಒಡನಾಟ ಮಾಡಿ ನಮ್ಮ ಜೀವನದಲ್ಲಿ ಪ್ರಪಂಚದ ಜೊತೆಗೆ ಪರಮಾತ್ಮರ ಬೆರೆತು ನಾವು ಈ ಸೇವಾ ಮಾಡೋಕ್ಕೆ ಸಿಕ್ಕತ್ತೆ ಒಂದು ಭಾಗ್ಯ ತಿಳ್ಕೊಂಡು ನಾವು ಜೀವನ ಅಂದರೆ ನಾವು ಮುಕ್ತಿ ಅನ್ನೋದನ್ನು ಈ ಸಂಪ್ರದಾಯದ ಜ್ಞಾನಿಗಳೆಲ್ಲ ಹೇಳ್ತಾರೆ. ಜೀವನ ಮುಕ್ತಿ ಅಂದರೆ ಏನು, ಅದಕ್ಕೊಂದು ಏನು ಚಿತ್ರ ಇಲ್ಲ, ಆಕಾರ ಇಲ್ಲ. ಜೀವನ ಮುಕ್ತಿ ಅಂದರೆ ಏನಪ್ಪ ಅಂತಂದರೆ ನಾವು ಮಾಡಿದಂಥ ಪುಣ್ಯದ ಪ್ರತಿಫಲ ಅದರ ಕೊನೆ ಔಷಧಿಯಾಗಿ ನಾವು ನೆನೆಸಿಕೊಂಡು ಈ ಶರೀರ ತ್ಯಾಗ ಮಾಡಿರ್ತಂದರೆ ಆ ಜೀವಾತ್ಮ ಧ್ಯಾನ ಮಾಡ್ತಾ ಮಾಡ್ತಾ ಹೋಗಿಬಿಡ್ತಪ್ಪ ಅಂತಂದ್ರೆ ಅದೇ ಜೀವನ ಮುಕ್ತಿ. ಅದನ್ನು ನಾವು ಪ್ರತಿಯೊಬ್ಬರು ಅಂಥ ಒಂದು ಸನ್ಮಾರ್ಗದ ರೂಪಿಸುವ ಈಗೆಲ್ಲ ಸಂಘಟನಾ ಇಷ್ಟೊಂದು ಸಪ್ತ ಅವೆಲ್ಲ ತಮ್ಮ ಪ್ರಪಂಚದ ಒತ್ತಡವನ್ನು ಸೇರಿದ ಎಲ್ಲ ಕಷ್ಟಗಳನ್ನು ಬದಿಗೊತ್ತಿ ಎಲ್ಲರೂ ಸಂಘಟನೆ ಒಕ್ಕಟ್ಟಿನಿಂದ ಪ್ರತಿ ವರ್ಷ ಈ ಸಪ್ತಾಹ ಕಾರ್ಯ ಮಾಡ್ಕೊಳ್ತಿದ್ದಾರೆ. ಈಗ ವಿಶೇಷವಾಗಿ ಈ ಸಲ ಅವರು ಶೃಂಗೇರಿ ಸಾಹೇಬರು ಗುರುಗಳು ಜಗನ್ನಾಥ ಮಹಾರಾಜರು ಅವರು ಏನೋ ಒಂದು ಉತ್ಸಾಹ ಅದಾಗಿತ್ತು, ಅದೊಂದು ಮಂಟಪ ಆಗಬೇಕು, ನನ್ನ ಗುರುವಿನ ಒಂದು ಮೂರ್ತಿ ಆಗಬೇಕು, ನಾನು ನೋಡಿದ್ರೆ ಮುಂದೆ ದೇಹ ಜಾವು ಅಥವಾ ನಾವು ಸರಿ ಇರಲೇಬೇಕಾದ್ರೆ ಹೋಗಿ ನಾ ಇರೋದ್ರಾಗ ನನ್ನ ಕಣ್ಣಿಗೆ ಅದನ್ನು ನೋಡ್ಬೇಕಂತ ಆಸೆ ಪಟ್ಟೆ. ಆ ಕಾರ್ಯವನ್ನು ಎಲ್ಲ ಸಂಘಟನಾಕಾರ ಕೊಡ್ಕೊಂಡು ಆ ಕಾರ್ಯವನ್ನು ಯಶಸ್ವಿ ಮಾಡಿದರು. ಅವರು ಇದರೊಳಗೆ ಜೀವನ ಮುಕ್ತಿಯೊಳಗೆ ಅವರು ಪಾಲುಗಾರರು ಆಗ್ಯಾರ ಅಂತ ಹೇಳಿ ನಾನು ಮುಗಿಸ್ತೀನಿ.